ರಾಜ್ಯದಲ್ಲಿ ಕಾವೇರಿದ ಬಿಡದಿಯ ರಾಜಕೀಯ ಯುದ್ಧ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಎಚ್ಡಿ ಕುಮಾರಸ್ವಾಮಿ ಅವರ ಪ್ರತಿಷ್ಠೆಯ ಫೈಟ್ ಜೋರಾಗಿದೆ. ರಾಜ್ಯದಲ್ಲಿ ಕಾವೇರಿದ ಬಿಡದಿಯ ರಾಜಕೀಯ ಯುದ್ಧ ಜೋರಾಯಿತು. ಸಿಎಂ ಡಿಕೆ ಶಿವಕುಮಾರ್ ಎಚ್ಡಿ ಕುಮಾರಸ್ವಾಮಿ ಪ್ರತಿಷ್ಠೆಯ ಫೈಟ್. ನಿನ್ನೆ ಬಿಡದಿಯ ಕದನಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ದೇವೇಗೌಡ ಧರಣಿ ಕೋರುವಂತೆ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಸುದ್ದಿಗೋಷ್ಠಿಯನ್ನ ನಡೆಸಿ ಕಿಡಿಕಾರಿದ್ದಂತಹ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಮಧ್ಯಾಹ್ನ ಮತ್ತೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಬಿಡದಿ ಟೀಕೆಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲದಕ್ಕೂ ಕೂಡ ಮಧ್ಯಾಹ್ನ ಉತ್ತರವನ್ನ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಭೂಸ್ವಾಧೀನಕ್ಕೆ ಇಂದು 2ನೇ ಹಂತದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರ. ಭೈರಮಂಗಲದಲ್ಲಿ ಯೋಜನೆ ಪರ ರೈತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಧಿಸೂಚನೆಗೆ ಮುನ್ನವೇ ರೈತರಿಂದ ಜೋರಾದ ಸಂಭ್ರಮ. ಸಿಹಿ ಹಂಚಿ ಸಿಎಂ ಪರ ಘೋಷಣೆ ಕೂಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಬಿಡದಿ ಯೋಜನೆ ಏನಿದೆ, ಈ ಬಿಡದಿ ಯೋಜನೆಗೆ ಪರನೂ ಇದೆ, ವಿರೋಧನೂ ಇದೆ. ವಿರೋಧ ಮಾಡ್ತಾ ಇರೋರು ಯಾರು? ಚಿಕ್ಕ ಪುಟ್ಟ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥ ರೈತರು. ಆದರೆ ಈ ಒಂದು ವಿಚಾರ ಏನಿದೆ, ಎಚ್ಡಿ ಕುಮಾರಸ್ವಾಮಿ ಕೇಂದ್ರದ ನಾಯಕರು ಅವರ ಮಧ್ಯೆ ಹಾಗೆ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಕನಸಿನ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಈ ಕನಸಿನ ಪ್ರಾಜೆಕ್ಟ್ ಅನ್ನ ತರೋಕೆ ಇವರಿಬ್ಬರ ಮಧ್ಯೆ ಒಂದು ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ನೀನಾ ನೋಡೇ ಬಿಡೋಣ ಎನ್ನುವಂತಹ ನಿಟ್ಟಿಗೆ ಬಂದಿರುವಂಥದ್ದು. ಇದರ ಸಲುವಾಗಿ ಈಗಾಗಲೇ ಸಾಕಷ್ಟು ಹೈಡ್ರಾಮಾಗಳೇ ನಡೆದಿರುವಂಥದ್ದು. ವಿಷ ಕುಡಿಯೋಕೆ ಮುಂದಾದ್ರು, ಪ್ರತಿಭಟನೆಗೆ ಮುಂದಾದ್ರು, ಸರ್ವೆ ಅಧಿಕಾರಿಗಳು ರೈತರ ಪರ್ಮಿಷನ್ ಇಲ್ಲದೆ ಹೊಳನುಗ್ಗೋಕೆ ಮುಂದಾದ್ರು, ಸರ್ವೆ ಮಾಡೋಕೆ ಮುಂದಾದ್ರು. ಅಂಥ ಸಂದರ್ಭದಲ್ಲಿ ಪೊರಕೆ ಸೇವೆಯನ್ನು ಕೂಡ ಮಾಡಿ ಕಳಿಸಿದ್ರು. ಇದೆಲ್ಲವೂ ಆಯಿತು. ಇದೀಗ ನಿನ್ನೆ ಅಷ್ಟೇ ದೇವೇಗೌಡರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ರೈತರ ಪರವಾಗಿ ನಿಂತಿದ್ದೇವೆ, ರೈತರ ಪರವಾಗಿಯೇ ನಿಲ್ಲುತ್ತೇವೆ ಅಂತ ಕೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ಉತ್ತರ ಕೊಡೋಕೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಬೈರಮಂಗಲದಲ್ಲಿ ಯೋಜನೆ ಪರ ರೈತರು ಒಂದು ಕಡೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಧಿಸೂಚನೆಗೂ ಮುನ್ನವೇ ರೈತರು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಹಿ ಹಂಚಿ. ಆದರೆ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಮಹತ್ವದ ವಿಚಾರಗಳನ್ನು ನಡೆಸಲಿದ್ದಾರೆ, ಯಾವ ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ನೀಡ್ತಾರೆ, ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.